ಸಮಯವನ್ನ ನಾನು ಹೆಚ್ಚಿಗೆ ತೆಗೆದುಕೊಳ್ಳೋದಿಲ್ಲ. ಈಗಾಗಲೇ ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಪ್ರಮುಖರು ಜೊತೆಗೆ ವಿಶೇಷವಾಗಿ ಅರುಣ್ ಜಿ ಅವರು ವಿಶೇಷವಾದಂತಹ ಅನುಭವಗಳನ್ನ ಮತ್ತು ಬಾಬು ಜಗಜೀವನ್ ರಾಮ್ ವಿಚಾರಗಳನ್ನ ತಿಳಿಸಿದ್ದಾರೆ. ಇಲ್ಲಿ ಅವರ ಜನ್ಮ ದಿನಾಚರಣೆಯನ್ನು ನಾವು ಇಡೀ ರಾಷ್ಟ್ರ ಇವತ್ತು ಭಾರತೀಯ ಜನತಾ ಪಕ್ಷ ನರೇಂದ್ರ ಮೋದಿ ಅವರ ಅಧಿಕಾರಕ್ಕೆ ಬಂದ ಮೇಲೆ ದಲಿತರ ಬಗ್ಗೆ ವಿಶೇಷವಾದಂತಹ ಕಾಳಜಿಯನ್ನ ವಹಿಸಿ ಬಾಬಾ ಸಾಹೇಬ್ ಅಂಬೇಡ್ಕರ್ ವಿಚಾರಗಳು, ಜಗಜೀವನ್ ರಾಮ್ ಅವರ ವಿಚಾರಗಳು, ಈ ಶೋಷಿತ ಸಮಾಜವನ್ನ ಹೇಗೆ ಮೇಲೆ ತರಬೇಕು, ಅವರ ಬದುಕುಗಳು ಏನು, ಅವರ ಜೀವನ ಹೇಗಿತ್ತು ಅಂತಕ್ಕಂಥ ವಿಷಯಗಳಲ್ಲಿ ಬಹಳಷ್ಟು ಕ್ರಾಂತಿಕಾರಕ ಬದಲಾವಣೆಗಳನ್ನು ತಂದಿದ್ದಾರೆ. ನಾನು ಹೆಚ್ಚಿನ ಸಮಯ ತೆಗೆದುಕೊಳ್ಳೋದು ಹೇಳಿದೆ, ಆದ್ರೆ ಎತ್ತವಳ ಕಷ್ಟ ಎತ್ತವಳಿಗೆ ಗೊತ್ತಿರುತ್ತೆ. ಯಾರೋ ಮಾತಾಡ್ತಾರೆ, ಬಹಳ ಜೋರಾಗಿ ಮಾತಾಡ್ತಾರೆ, ಆದ್ರೆ ಎತ್ತವಳ ಕಷ್ಟ ಯಾರಿಗೆ ಅನುಭವ ಇರ್ತದೋ ಅವರಿಗೆ ಗೊತ್ತಿರ್ತದೆ. ಈ ನೋವನ್ನ ಉಂಡಂತ ಸಮಾಜದಲ್ಲಿ ಬಾಬು ಜಗಜೀವನ್ ರಾಮ್ ಅವರು ಜನ್ಮ ತಾಳಿದ ನಂತರ ಹಲವಾರು ಕ್ರಾಂತಿಕಾರಕ ಯೋಜನೆಗಳನ್ನ ತಂದ್ರು, ಕ್ರಾಂತಿಕಾರಕ ಹೋರಾಟಗಳನ್ನ ಮಾಡಿದ್ರು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜೊತೆಯಲ್ಲಿ ಅವರು ರಾಜಕಾರಣವನ್ನ ಪ್ರಾರಂಭಿಸಿ ಅಂಬೇಡ್ಕರ್ ಅವರ ಮಾರ್ಗದರ್ಶನದಲ್ಲಿ ಅವರು ಈ ಮಟ್ಟಕ್ಕೆ ಬೆಳೆಯೋದಕ್ಕೆ ಕಾರಣ ಆಗಿದೆ. ಆದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂತ ಮೀಸಲಾತಿಗಳು, ಅವರು ಕೊಟ್ಟಂತ ಸೌಲಭ್ಯಗಳು, ಈ ದೇಶದಲ್ಲಿ ಏನ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂತ ಮೀಸಲಾತಿಯನ್ನ ಕೊಡೋ ಸಂದರ್ಭ ಯಾಕೆ ಬಂತು, ಅದಾದ ನಂತರ ನಾವೇನಾಗಿದ್ದೇವೆ, ಯಾವ ರೀತಿ ಸಮಾಜವನ್ನ ಬದಲಾವಣೆ ತರಬೇಕಾದಂತ ನಮ್ಮ ನಾಯಕರುಗಳು ಎಲ್ಲ ಒಂದ್ ಕಡೆ ವಿಫಲರಾಗ್ತಾ ಇದ್ದಾರೆ. ಇವತ್ತು ಅಂಬೇಡ್ಕರ್ ಜಯಂತಿಯನ್ನು ಆಚರಣೆ ಮಾಡೋದ್ರ ಮುಖಾಂತರವಾಗಿ ಅವರ ಬಗ್ಗೆ ಗುಣಗಾನವನ್ನ ಮಾಡೋದ್ರ ಮುಖಾಂತರವಾಗಿ ಅವರ ನೋವನ್ನ, ಅವರ ಹೃದಯದಲ್ಲಿದ್ದಂತ ಭಾವನೆಗಳನ್ನ, ಆ ಕಷ್ಟಗಳನ್ನ ನಾವು ನೋಡ್ಕೊಳ್ಳೋದಕ್ಕೆ ಸಾಧ್ಯವಾಗ್ತಾ ಇಲ್ಲ. ಅವರ ಬದುಕುಗಳು ಏನು ಮಾಡಿದ್ರು, ಅವರು ಯಾಕೆ ಈ ಜೀವನದಲ್ಲಿ ತಾವು ಅಮೃತವನ್ನ ಕುಡಿಯದೆ ಅಮೃತವನ್ನ ನಮಗಾಗಿ ಕೊಟ್ಟು ವಿಷಯವನ್ನ ಕುಡಿದು ಬೆಳೆದ್ರು, ಆ ದಿಕ್ಕಿನಲ್ಲಿ ಸಮಾಜದ ಬದಲಾವಣೆ ನಮ್ಮ ಪ್ರಯತ್ನ ಏನು. ನಾವು ಸ್ಟೋರಿಗಳನ್ನ ಕೇಳ್ತೇವೆ, ವಿಚಾರವನ್ನ ಕೇಳ್ತೇವೆ, ಅವ್ರು ಹಾಗೆ ಬೆಳೆದ್ರು, ಹೀಗೆ ಬೆಳೆದ್ರು, ಅವ್ರು ಆ ರೀತಿ ಇದ್ರು, ಆ ರೀತಿ ಮಾಡಿದ್ರು ಅಂತ. ಅವ್ರು ಯಾರಿಗಾಗಿ ಅವ್ರು ಏನ್ ಮಾಡೋದು, ಆ ಮಾಡುವುದಂತ ಸಂದರ್ಭದಲ್ಲಿ ಯಾರಿಗೆ ಆ ಸೌಲಭ್ಯ ಸಿಗ್ತಾ ಇದೆಯಾ, ಆ ಸೌಲಭ್ಯ ಸಿಗ್ಬೇಕಾದ್ರೆ ನಾವ್ ಯಾಕೆ ಪ್ರಯತ್ನ ಮಾಡ್ಬೇಕು. ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂತ ಸೌಲಭ್ಯಗಳೇನು, ಜಗಜೀವನ್ ರಾಮ್ ಅವರ ಆಶಯಗಳೇನು, ಈ ಎರಡು ಆಶಯಗಳನ್ನ ಇದೇ ತಿಂಗಳಲ್ಲಿ ಏಪ್ರಿಲ್ 5ಕ್ಕೆ ಅವರ ಜನ್ಮದಿನಾಚರಣೆ ಅಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಜನ್ಮಾಚರಣೆ ಏಪ್ರಿಲ್ 14 ಬರುತ್ತೆ. ಎರಡು ಬಹಳ ಅಂತರದಲ್ಲೇ ಬರ್ತಾರೆ. ಹಾಗಾಗಿ ಇವತ್ತು ನಾವು ಆತ್ಮಾವಲೋಕನ ಮಾಡ್ಕೋಬೇಕಾಗ್ತದೆ. ಇವತ್ತು ವೇದಿಕೆ ಮೇಲೆ ನಾವಿದ್ದೇವೆ, ನೀವು ಕೆಳಗಡೆ ಇದ್ದೀರಿ, ನಾಳೆ ನೀವು ಯಾವತ್ತು ವೇದಿಕೆಗೆ ಬರುವಂತ ಸಂದರ್ಭ ಬರ್ಬೇಕು. ಇವತ್ತು ಸಮಾನವಾಗಿ ಹಂಚಿಕೆ ಆಗ್ಬೇಕು ಸಮಾನತೆಗಳನ್ನ. ಇವತ್ತು ಸರ್ಕಾರದ ಸೌಲಭ್ಯಗಳು ತಲುಪದೇ ಇರತಕ್ಕಂಥವರಿಗೆ ಸಮಾಜದ ಸೌಲಭ್ಯಗಳು ಸಿಗಬೇಕು. ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂತ ಮೀಸಲಾತಿಗಳನ್ನ ಕೆಲವೇ ವ್ಯಕ್ತಿಗಳನ್ನ ಪಡೆಯೋದ್ರ ಮುಖಾಂತರವಾಗಿ ನಿಜವಾದ ಅರ್ಹರು ಇವತ್ತು ಕೂಲಿ ಮಾಡ್ಕೊಂಡು, ಜಿದ್ದ ಮಾಡ್ಕೊಂಡು, ಚಪ್ಪಲಿ ಹೊಲ್ಕೊಂಡು, ಒಪ್ಪತ್ತು ಗೂಟಿಗಿಲ್ಲದೆ ಇವತ್ತು ವನವಾಸ ಮಾಡ್ತಾ ಕೂತಿದ್ದಾರೆ. ಅವರ ಬದುಕುಗಳ ನಮ್ಮ ಚಿಂತನೆ ಏನಿದೆ, ಬರೀ ಕಾರ್ಯಕ್ರಮ ನಿಮ್ಮನ್ನು ಕರೆಸೋದು, ನಿಮ್ಮ ಕೈಯಲ್ಲಿ ಒಂದು ಚಪ್ಪಾಳೆ ಹೊಡಿಸ್ಕೊಳ್ಳೋದು, ನಾವು ಮನೆಗೆ ಹೋಗೋದು, ನಾವು ನಾಯಕರನ್ನು ಫೋನ್ ಕೊಡೋದಲ್ಲ. ಇವತ್ತು ಸಮಾಜವನ್ನ ಬದಲಾವಣೆ ಮಾಡ್ಬೇಕಾದ್ರೆ ಏನ್ ಸರ್ಕಾರದ ಅಂಬೇಡ್ಕರ್ ಕೊಟ್ಟಂತ ಸೌಲಭ್ಯಗಳು, ಈ ದೇಶದ ಸಂವಿಧಾನದಲ್ಲಿ ಇರ್ತಕ್ಕಂಥ ನಮ್ಮ ಹಕ್ಕುಗಳೇನಿದಾವೋ ಅವು ನಿಜವಾದ ತಳ ಮಟ್ಟದಲ್ಲಿ ಇರ್ತಕ್ಕಂಥ ಕೂಲಿ ಮಾಡ್ತಕ್ಕಂಥವ್ರು, ಜೀತ ಮಾಡ್ತಕ್ಕಂಥವ್ರು, ಒಪ್ಪತ್ತು ಗೂಟಿಗೆ ಇರ್ತಕ್ಕಂಥವ್ರಿಗೆ ತಲುಪಿದಾಗ ಮಾತ್ರ ಅಂಬೇಡ್ಕರ್ ಜಯಂತಿ ಮತ್ತು ಈ ಸಮಾಜದ ಬದಲಾವಣೆ ಸಾಧ್ಯ ಆಗ್ತದೆ. ಇವತ್ತು ಆ ದಿಕ್ಕಿನಲ್ಲಿ ನಾವು ಹೊಸ ವಿಚಾರಗಳನ್ನ ತಗೊಂಡು ಒಳ್ಳೆದ ಮಾಡ್ಬೇಕು. ಇವತ್ತು ನಾವು ಪರಿಚಯ ಬಾಳೆ ಹೊಡೆಯೋದಕ್ಕಾಗಿ ಎಲ್ಲ ಬಂದಿರೋದು ಅವ್ರ ವಿಚಾರ ತಿಳ್ಕೊಳ್ಳೋ ಜೊತೆಗೆ ಅವರು ನಮಗ್ ಕೊಟ್ಟಿರ್ತಕ್ಕಂಥ ಸೌಲಭ್ಯಗಳು, ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥ ಮೀಸಲಾತಿಯ ವಿಚಾರಗಳು ಮತ್ತು ಅವರ ಸೌಲಭ್ಯಗಳ ಬಗ್ಗೆ ನಾವು ವಿಶೇಷವಾದ ಗಮನವನ್ನು ಹರಿಸಬೇಕು. ನಾವ್ಯಾರು ಶಾಶ್ವತ ಅಲ್ಲ ಈ ಭೂಮಿಗೆ, ಬಾಬಾ ಸಾಹೇಬರು ಶಾಶ್ವತರಾಗಿ ಉಳಿಲಿಲ್ಲ, ಆದ್ರೆ ವಿಚಾರಗಳು ಮಾತ್ರ ಶಾಶ್ವತವಾಗಿ ಉಳ್ಕೊಂಡಿದೆ. ಇವತ್ತು ಜಗಜೀವನ್ ರಾಮ್ ಈ ಭೂಮಿಯಲ್ಲಿ ಶಾಶ್ವತ ಉಳಿದಿಲ್ಲ ಅವರು, ಆದ್ರೆ ಅವ್ರ ವಿಚಾರಗಳು, ಅವರ ಆದರ್ಶಗಳು, ಅವರ ಚಿಂತನೆಗಳು, ಹೋರಾಟಗಳು ಇವತ್ತು ಉಳ್ಕೊಂಡಿದ್ದಾವೆ. ಇವತ್ತು ಮೋದಿಯವರ ಶಾಶ್ವತ ಭೂಮಿ 100 ವರ್ಷ 200 ವರ್ಷ ಬರ್ಕೋದಿಲ್ಲ, ಅವ್ರಿಗೂ ಒಂದು ಅಂತ್ಯ ಇದೆ. ಆದ್ರೆ ಅವ್ರು ಕೊಡ್ತಾ ಇರ್ತಕ್ಕಂಥ ಯೋಜನೆಗಳು, ಅವ್ರು ಕೊಡ್ತಾ ಇರ್ತಕ್ಕಂಥ ಸರ್ಕಾರದ ವಿಶೇಷವಾದಂತ ಈ ತಳ ಸಮಾಜದ ವರ್ಗವನ್ನ ಮೇಲೆತ್ತೋದಕ್ಕೆ ಏನ್ ಮಾಡ್ಬೇಕು ಅಂತಕ್ಕಂಥ ದಿಕ್ಕಿನಲ್ಲಿ ತಮ್ಮ ಪ್ರಾಣವನ್ನು ಲೆಕ್ಕಿಸದೆ ಇವತ್ತು ದೇಶದ ಆತಂಕಕಾರಿಗಳು, ಗೂಂಡಾಗಳು, ಇವತ್ತು ದೇಶದ ವಿಚಿತ್ರವಾದಂತಹ ಒಂದು ಭಯೋತ್ಪಾದಕರು ಮೋದಿಯವರ ಮೇಲೂ ಕಣ್ಣಿಟ್ಟಿದ್ದಾರೆ. ಈ ದಿಕ್ಕಿನಲ್ಲಿ ನಾವು ಎಚ್ಚರಿಕೆಯಿಂದ ಇರಬೇಕು. ಮೋದಿ ಅಂತ ಒಬ್ಬ ರಾಷ್ಟ್ರದ ಪ್ರಧಾನಮಂತ್ರಿಗಳ ಮೇಲೆ ಕಣ್ಣಿದೆ. ಹಾಗಾಗಿ ಸಾಮಾನ್ಯ ಜನರನ್ನ ರಕ್ಷಣೆ ಮಾಡೋರು ಯಾರು, ಅವ್ರ ಬಗ್ಗೆ ಯೋಚನೆ ಮಾಡೋರು ಯಾರು, ಅವರ ಚಿಂತನೆ ಬಗ್ಗೆ ಚಿಂತನಿಸಿದವರು ಯಾರು, ಇವೆಲ್ಲ ವಿಚಾರಗಳನ್ನ ನಾವು ಆತ್ಮಾವಲೋಕನ ಮಾಡ್ಕೋಬೇಕಾಗ್ತದೆ. ನಾನು ಕಾಲೇಜಲ್ಲಿ ಹೈಸ್ಕೂಲ್ ಅಲ್ಲಿ ಓದುವಾಗ ಎಷ್ಟೋ ಸಾರಿ ನನ್ಗೆ ಯೂನಿಫಾರ್ಮ್ ಇಲ್ಲದೆ ನನ್ನ ಹೊಡೆದು ಮನೆ ಕೊಡ್ಸೋರು, ಯೂನಿಫಾರ್ಮ್ ಹಾಕೊಳ್ತಾ ಬರಬೇಡ ಅನ್ನೋರು. ಆವತ್ತು ನನಗೆ ಮೀಸಲಾತಿ ಅವಶ್ಯಕತೆ ಇತ್ತು. ಇವತ್ತು ನಾನು ಟಾಟಾ ಬಿರ್ಲಾ ಅಲ್ಲ, ನಾನು ಇವತ್ತು ಸಾಮಾನ್ಯ ಜನ ಕೂಲಿ ಮಾಡ್ತಕ್ಕಂಥವ್ರು, ಜೀತ ಮಾಡ್ತಕ್ಕಂಥವ್ರು, ಒಪ್ಪತ್ತು ಹುಡುಗಿಲ್ ಇರ್ತಕ್ಕಂಥ ವ್ಯಕ್ತಿಗಳ ಮುಂದೆ ನಾನು ಪರವಾಗಿಲ್ಲ. ನಾನೇನ್ ಮಾಡ್ಬೇಕಾಗ್ತದಾಗ
ಯಾರು ನಿಜವಾಗ್ಲೂ ಗುಡಿಸಲು ವಾಸ ಮಾಡ್ತಾನೋ, ಚಪ್ಪಲಿ ಹೊಲಿತಾ ಇದ್ದಾನೋ, ಜೀತ ಮಾಡ್ತಾ ಇದ್ದಾನೋ, ಒಪ್ಪತ್ತು ಊಟಿಗೆ ವನವಾಸ ಮಾಡ್ತಾ ಇದ್ದಾನೋ ಅವರಿಗೆ ಆ ಸೌಲಭ್ಯಗಳನ್ನ ಬಿಟ್ಕೊಟ್ಟಾಗ ಮಾತ್ರ ನಾನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ನಾನು ಋಣಿಯಾಗಿರ್ತೇನೆ. ಜಗಜೀವನ್ ರಾಮ್ ಅಂತ ಅವರಿಗೆ ಋಣಿಯಾಗಿರಕ್ಕೆ ಸಾಧ್ಯ. ಇವತ್ತು ಮೀಸಲಾತಿಯನ್ನ ತಗೊಂಡು ತಾನು, ತನ್ನ ಮಗ, ತನ್ನ ಮಗಳು, ತನ್ನ ಸೊಸೆ, ತನ್ನ ವಂಶ, ನನ್ನ IAS, ನನ್ನ IPS, ನನ್ನ ಮಕ್ಕಳು IAS IPS ಆಗ್ಬೇಕು, ಡಾಕ್ಟರ್ಗಳಾಗ್ಬೇಕು, ಇಂಜಿನಿಯರ್ ಆಗ್ಬೇಕು ಅಂತಕ್ಕಂಥ ಚಿಂತನೆಯಲ್ಲಿ ದಲಿತರಲ್ಲಿ ಒಂದು ಬಲಿತ ವರ್ಗ ಇವತ್ತು ಮೀಸಲಾತಿಯನ್ನು ವಂಚಿಸ್ತಾ ಇದ್ದಾರೆ. ನಮ್ಗೆ ಇವತ್ತು ಕೂಲಿ ಮಾಡ್ತಕ್ಕಂಥವ್ರು, ಒಪ್ಪತ್ತು ಹುಡುಗಿಲ್ ಇರ್ತಕ್ಕಂಥವ್ರು ಅವ್ರ ಕಣ್ಣೀರು ಹೊಸರು ಯಾರು? ಇವತ್ತು ನಾವು ಹಳ್ಳಿಗೆ ಹೋಗ್ತೇವೆ, ಗುಲ್ಬರ್ಗ ಹೋಗ್ತಾನೆ, ಬೀದರ್ ಹೋಗ್ತಾರೆ, ರಾಯಚೂರು ಹೋಗ್ತಾರೆ, ಎಲ್ಲಾ ಭಾಗದಲ್ಲಿ ಹೋಗ್ತಾ ಇರ್ತಾನೆ. ಅಲ್ಲಿನ ಜನರ ಪರಿಸ್ಥಿತಿ ಹಂದಿ ಗೂಡಲ್ಲಿ ವಾಸ ಮಾಡ್ತಾ ಇದ್ದಾರೆ. ಕುಡಿಯೋದಕ್ಕೆ ನೀರಿಲ್ಲ, ತಿನ್ನೋದಕ್ಕೆ ಊಟಕ್ಕಿಲ್ಲ, ಒಪ್ಪತ್ತು ಊಟಕ್ಕಿದ್ದ ಪರಿಸ್ಥಿತಿಯಲ್ಲಿ ಒದ್ದಾಡ್ತಾ ಇದ್ದಾನೆ. ಒಂದೊಟ್ಟು ಊಟ ಹೊಟ್ಟೆ ತುಂಬ ಸಿಕ್ಕಿದ್ರೆ ಅವ್ನಿಗೆ ಹಬ್ಬ ಆಗುತ್ತೆ. ಅವತ್ತು ಇವತ್ತಿಂತ ಪರಿಸ್ಥಿತಿಗೆ ಯಾರು ಕಾರಣ? ನಾವ್ ಯಾರು ಯೋಚನೆ ಮಾಡ್ಬೇಕಾಗಿದೆ? ನಮ್ಮ ನಾಯಕರು ಇವತ್ತು ಆರ್ಥಿಕವಾಗಿ ಮೇಲೆ ಬಂದಿದ್ದಾರೆ, ರಾಜಕೀಯವಾಗಿ ಮೇಲೆ ಬಂದಿದ್ದಾರೆ, ಶೈಕ್ಷಣಿಕವಾಗಿ ಮೇಲೆ ಬಂದಿದ್ದಾರೆ. ಈ ಸಮಾಜ ಏನ್ ಮಾಡ್ಬೇಕಾಗಿದೆ? ನಾವು ಈ ಕಟ್ಟಕಲೆ ಸಮಾಜದ ಕಡೆ ಕಣ್ಣು ಹಾಕ್ತಾ ಇದೀವ. ನಾವು ಸರ್ಕಾರದಿಂದ ಬರೋ ಯೋಜನೆಗಳನ್ನ ತಲುಪಿಸ್ತಾ ಇದೀವ. ನಾವು ಈ ವರ್ಷದಲ್ಲಿ ಎಷ್ಟು SCP ಯೋಜನೆ ಬಂತು, ವಿಶೇಷೀಕರಣ ಯೋಜನೆಯಲ್ಲಿ ಯಾಕೆ ಬಳಕೆ ಆಗ್ತಾ ಇಲ್ಲ? ಇವತ್ತು ಸಿದ್ದರಾಮಯ್ಯನವರು ಬರೀ ಇವತ್ತು ಮೂತಿಗೆ ಬೆಣ್ಣೆ ಸೋಡ ಕೆಲಸ ಮಾಡ್ಕೊಂಡು ಈ ಸಮಾಜದ ಓಟನ್ನ ಕಿತ್ಕೊಳ್ತಿದ್ದಾರೆ, ವೋಟ್ ಬ್ಯಾಂಕ್ ರಾಜಕಾರಣ ಮಾಡ್ಕೊಂಡು ಬಂದಿದ್ದಾರೆ. ನಿಜವಾದ ಸಮಾಜದ ಬದಲಾವಣೆಗೆ ಯಾರು ಕಾರಣರಾಗ್ಬೇಕಾದ್ರೆ? ನಾವು ಚುನಾವಣೆ ಗೆದ್ದಂತ MLA ಗಳು, ನಮ್ಮ MLA ಗಳು ವಿಧಾನಸಭೆಯಲ್ಲಿ ಮಾತಾಡೋದಿಲ್ಲ, ನಮ್ಮ MP ಗಳು ಪಾರ್ಲಿಮೆಂಟ್ ಅಲ್ಲಿ ಮಾತಾಡೋದಿಲ್ಲ. ಈ ಶೋಷಿತ ಸಮಾಜದ ಬದುಕನ್ನ ಹೇಗೆ ಅವರು ಕತ್ತ ಕೈಯ ಬದುಕನ್ನು ನಡೆಸ್ತಾ ಇದ್ದಾರೆ, ಅವ್ರ ಜೀವನ ಹೇಗಿದೆ ಅಂತಕ್ಕಂಥ ವಿಷಯದಲ್ಲಿ ಯಾರಿಗೂ ಯೋಚನೆ ಬೇಕಾಗಿಲ್ಲ. ಒಂದು ಅವ್ರಿಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ವಿಷಯ ಬಂದ್ರೆ ಅವ್ರು ಆಗಿದ್ರು, ಈಗಿದ್ರು, ಅವ್ರ ಹೋರಾಟ ಹೀಗಿತ್ತು, ಅವ್ರು ಹಾಗೆ ಮಾಡಿದ್ರು, ಹೀಗ್ ಮಾಡಿದ್ರು ಅಂತ ಹೇಳುವಂತ ವಿಷಯ ಬಿಟ್ರೆ ಅವ್ರು ಕೊಟ್ಟ ಕೊಡುಗೆಗಳೇನು? ಆ ಕೊಡುಗೆ ತಲುಪ್ತಾ ಇದೆಯಾ? ತಲುಪ್ತಾ ಇದ್ರೆ ನಾವ್ ಏನ್ ಮಾಡ್ಬೇಕಂತಕ್ಕಂಥ ಎಚ್ಚರಿಕೆಯನ್ನ ಕೊಡೋ ಕೆಲಸ ನಾವು ಮಾಡ್ತಾ ಇದ್ದೇವ? ಇಲ್ಲ. ನಮ್ಮ ಕಾರ್ಯಕರ್ತರು, ನಮ್ಮ ಸಂಘಟನೆ, ಪಕ್ಷದ ಮುಖಂಡರುಗಳು ಈ ಕಡೆ ಗಮನ ಹರಿಸಬೇಕಾದ ಅನಿವಾರ್ಯತೆ ನಮ್ಗಿದೆ. ಇದ್ರಲ್ಲಿ ರಾಜಕೀಯ ಮಾತಾಡೋದಿಲ್ಲ. ನನಗೆ ರಾಜಕೀಯದ ಅವಶ್ಯಕತೆ ಇಲ್ಲ. ಆದ್ರೆ ಈ ಶೋಷಣೆಗೊಳಪಟ್ಟಂತ ಸಮಾಜದ ಬದುಕನ್ನ ಸರಿ ಮಾಡದೆ ಹೋದ್ರೆ ಯಾರು ಈ ಸಮಾಜವನ್ನ ನಿರ್ಜೀವ ನಾವು ಸರಿದಾಗ್ತಾರಂತ ಕೆಲಸ ಮಾಡಕ್ಕಾಗ್ತದೆ. ಹಾಗಾಗಿ ಬಂದವಳೆ ಇದು ರಾಜಕೀಯದ ಕಾರ್ಯಕ್ರಮ ಅಂತ ನಾನು ಭಾವಿಸಲ್ಲ. ಇವತ್ತು ರಾಜಕೀಯದ ಕಾರ್ಯಕ್ರಮ ನಮ್ಮ ಪಕ್ಷದ ಕಾರ್ಯಕ್ರಮ ಆದ್ರೂ ಬಾಬಾ ಜಗಜೀವನ್ ರಾಮ್ ಅವರ ಜಯಂತಿಯನ್ನ ನಾವು ಆಚರಣೆ ಮಾಡ್ತಾ ಇದ್ದೇವೆ. ಸಮಾನತೆಯ ದಿನ ಅಂತ ನಾವು ಘೋಷಣೆ ಮಾಡಿದ್ದಾರೆ. ಇವತ್ತು ನರೇಂದ್ರ ಮೋದಿ ಅವರು, ನಮ್ಮ ಯಡಿಯೂರಪ್ಪನವರು ವಿಶೇಷವಾಗಿ ಇವತ್ತು ಚುನಾವಣೆಯಲ್ಲಿ ಹಗಲು ರಾತ್ರಿ ಬಿಸಿಲಲ್ಲಿ ಇವತ್ತು ಒಣಗ್ತಾ ಇದ್ದಾರೆ. ಅವರು ಬಿಸಿಲಲ್ಲಿ ಮನೆ ಮನೆ ಸುತ್ತಾ ಇದ್ದಾರೆ. ದಲಿತರಲ್ಲಿ ಹೊಸ ಜಾಗೃತಿ ಆಗಿದೆ. ಇವತ್ತು ವೋಟ್ ಬ್ಯಾಂಕ್ ರಾಜಕಾರಣದ ಕಡೆ ಕೈ ಮುಗಿದಿದ್ದಾರೆ. ಇವತ್ತು ಯುವ ಸಮಾಜ ಇವತ್ತು ಭಾರತೀಯ ಜನತಾ ಪಕ್ಷವನ್ನ ಸೇರೋದಕ್ಕೆ ಲಕ್ಷ ಲಕ್ಷ ಜನಗಳು ಇವತ್ತು ಮುಂದೆ ಬಂದಿದ್ದಾರೆ. ಇವತ್ತು ಯುವಕರು ನನಗೆ ಹಲವಾರು ಸಂಘಟನೆ ಮುಖಂಡರು ಹತ್ರ ಬರ್ತಾರೆ, ಅಣ್ಣ ನೀವೆಲ್ಲ ಇದ್ಮೇಲೆ ನಾವ್ಯಾಕೆ ಕಾಂಗ್ರೆಸ್ ಅಲ್ಲಿ ಇರ್ಬೇಕು, ನಾವ್ಯಾಕೆ JDS ಅಲ್ಲಿ ಇರ್ಬೇಕು, ನಾವು ಬಿಜೆಪಿಗೆ ಬರ್ತೇವೆ, ನರೇಂದ್ರ ಮೋದಿ ಅವರನ್ನ ಕೈ ಬಲಪಡಿಸ್ತೇವೆ, ರಾಜ್ಯದಲ್ಲಿ ಯಡಿಯೂರಪ್ಪನಂತ ನಾಯಕರನ್ನ ಇನ್ನಷ್ಟು ಕೈ ಬಲಪಡಿಸೋದ್ರ ಮುಖಾಂತರವಾಗಿ ಭಾರತೀಯ ಜನತಾ ಪಕ್ಷದಲ್ಲಿ ನಾವು ಬರ್ತೇವೆ. ನಮ್ಮ ಮಕ್ಕಳನ್ನ ಉಳಿಸುವಂತದ್ದು, ನಮ್ಮ ಮಕ್ಕಳನ್ನ ಕಾಪಾಡ್ತಕ್ಕಂಥ ಪಕ್ಷ ಯಾವ್ದಾದ್ರು ಅದು ಭಾರತೀಯ ಜನತಾ ಪಕ್ಷ. ಆ ಭಾರತೀಯ ಜನತಾ ಪಕ್ಷದಲ್ಲಿ ನಾವು ನಿಮ್ಮೊಟ್ಟಿಗೆ ಇರ್ತೇವೆ ಅಂತಕ್ಕಂಥ ಮಾತನ್ನ ಹಲವಾರು ಯುವಕರು ಇವತ್ತು ನಮ್ಮ ಮುಂದೆ ಬಂದಿದ್ದಾರೆ. ನಾನು ಹೆಚ್ಚಿಗೆ ಸಮಯ ತಗೊಳ್ಳಲ್ಲ ಅಂದ್ಮೇಲೂ ನಾನು ಯಾಕೆ ತಗೊಳ್ತಾ ಇದ್ದೀನಿ ಅಂದ್ರೆ ಇದು ನನ್ನ ಆಕ್ರಂದನ, ನನ್ನ ನೋವು, ನನ್ನ ಒಬ್ಬನಲ್ಲ. ಇದು ಲಕ್ಷಾಂತರ ಯುವಕರ ನೋವು ಇದೆ. ಇದು ಇವತ್ತು ಎಲ್ಲೋ ಕಟ್ಟ ಕಡೆ ಸಮಾಜ ವಿದ್ಯಾವಂತರಾಗಿದ್ದಾರೆ, MA ಮಾಡ್ತಾರೆ, PhD ಮಾಡ್ತಾರೆ, BSc ಮಾಡ್ತಾರೆ, BCom ಮಾಡ್ತಾರೆ. ಉದ್ಯೋಗಗಳಿಲ್ಲ. ಉದ್ಯೋಗ ಹುಡ್ಕೊಂಡು ಹೋಗಕ್ ಆಗಲ್ಲ, ಕೂಲಿ ಮಾಡಕ್ ಆಗಲ್ಲ, ಜೀತ ಮಾಡಕ್ ಆಗಲ್ಲ. ಅಪ್ಪ ಅಮ್ಮ ಹೇಳ್ತಾರೆ, ಮಗನೇ ನಾನ್ ಜೀತ ಮಾಡಿ ನಿನ್ನ ಓದಿಸಿದ್ದೇನೆ, ಯಾವುದೇ ಕಾರಣಕ್ಕೂ ನೀನು ನನ್ನ ಊರಲ್ಲಿ ಬಂದು ಜೀತ ಮಾಡ್ಬೇಡ, ಕೂಲಿಗೆ ಹೋಗ್ಬೇಡ, ಏನಾದ್ರು ಮಾಡ್ಕೊ ಹೊರಗಡೆ ಅಂತಾರೆ. ಹೊರಗಡೆ ಹೋದ್ರೆ ಬದುಕಕ್ ಆಗಲ್ಲ, ಕೂಲಿ ಮಾಡಕ್ ಆಗಲ್ಲ, ಹೊಟ್ಟೆ ಊಟ ತಿನ್ಬೇಕು, ಮದುವೆ ಮಾಡ್ತಾರೆ, ಹೆಂಡತಿ ಮಕ್ಕಳು ಬರ್ತಾರೆ. ಕೊನೆಗೆ ಯಾವ್ದೋ ಒಂದು ಸಂಘಟನೆ ಲೇಬಲ್ ಹಾಕೊಳ್ಳೋದು, ತಾಲೂಕು ಆಫೀಸು, ಜಿಲ್ಲಾ ಆಫೀಸು, ಜಿಲ್ಲಾಧಿಕಾರಿಗಳ ಆಫೀಸು, ಪೊಲೀಸ್ ಸ್ಟೇಷನ್ಗಳು, ಸೋಷಿಯಲ್ ವೆಲ್ಫೇರ್ ಆಫೀಸ್ ಹತ್ರ ಹೋಗೋದು, ರೋಲ್ ಕಾಲ್ಗೆ, ಹೊಟ್ಟೆ ಪಾಡಿಗೆ ಜನರನ್ನ ವಂಚನೆ ಮಾಡೋದಕ್ಕೆ ನಮ್ಮ ಯುವಕರೇ ಕಾರಣರಾಗ್ತಾ ಇರೋದು. ಕಾರಣ ಯಾರು? ನಮ್ಮಲ್ಲೇ ಮೇಲೆ ಬಂದಿರ್ತಕ್ಕಂಥ MLAಗಳು, ನಮ್ಮಲ್ಲೇ ಮೇಲೆ ಬಂದಿರ್ತಕ್ಕಂಥ MLCಗಳು, ನಮ್ಮಲ್ಲೇ ಮೇಲೆ ಬಂದಿರ್ತಕ್ಕಂಥ IAS, IPS, IFS, ಡಾಕ್ಟರ್ಗಳು, ಇಂಜಿನಿಯರ್ಗಳು. ಈ ಸಮಾಜದ ಬದುಕೇನು? ನಾನು ಹೇಗಿದ್ದೆ, ಇವತ್ತು ಯಾವ ರೀತಿಗೆ ಬಂದಿದ್ದೇನೆ, ಅವರ ಬದುಕನ್ನು ಸರಿ ಮಾಡೋದಕ್ಕೆ ಏನ್ ಮಾಡ್ಬೇಕು, ಅವ್ರ ಜೊತೆ ನಾನು ಯಾವ ರೀತಿ ನಾನು ಸ್ಪಂದಿಸಬೇಕು, ಅವರಿಗೆ ಸರ್ಕಾರದ ಯೋಜನೆಗಳನ್ನ ಹೆಂಗೆ ತಲುಪಬೇಕು, ಅವರಿಗೆ ಸ್ವಯಂ ಕೃಷಿ ಮಾಡ್ತಕ್ಕಂಥ ಉದ್ಯೋಗಗಳನ್ನ ಹೇಗೆ ಕೊಡಿಸ್ಬೇಕು. ಎಲ್ಲ ಸರ್ಕಾರ ಉದ್ಯೋಗಗಳೇ ಬೇಕಾಗಿಲ್ಲ. ಇವತ್ತು ಸರ್ಕಾರದ ಉದ್ಯೋಗಗಳನ್ನ ಬಿಟ್ಟು ಪರ್ಯಾಯವಾಗಿ ವಾಣಿಜ್ಯ ಮಳಿಗೆಗಳಿದ್ದಾವೆ, ವಾಣಿಜ್ಯ ಲೋಕ ಇದೆ. ಇವತ್ತು ಆರ್ಥಿಕವಾಗಿ ಅಭಿವೃದ್ಧಿ ಆಗ್ತಕ್ಕಂಥ ಉದ್ಯಮಗಳಿದ್ದಾವೆ, ಆ ಸ್ಥಾಪನೆ ಮಾಡ್ತಕ್ಕಂಥ ಯೋಜನೆಗಳು ಬರ್ತಾ ಇದಾವೆ. ಆದ್ರೆ ಎಲ್ಲೋ ಕೆಲವೇ ವ್ಯಕ್ತಿಗಳು ಆ ಏಜೆಂಟ್ ಕೆಲಸ ಮಾಡ್ಕೊಂಡು, ರೋಲ್ ಕಾಲ್ ಮಾಡ್ಕೊಂಡು, ಹೊಟ್ಟೆ ತುಂಬಿಸ್ಕೊಂಡು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ, ಜಗಜೀವನ್ ರಾಮ್ ಅವ್ರಿಗೆ ಅಪಮಾನ ಮಾಡೋ ರೀತಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಇದಕ್ಕೆ ಕಾರಣ ನಮ್ಮಲ್ಲಿ ಜಾಗೃತಿ ಆಗದೆ ಇರ್ತಕ್ಕಂಥದ್ದು. ಆ ದಿಕ್ಕಿನಲ್ಲಿ ಬಂಧುಗಳೇ, ಇವತ್ತಿನ ನನ್ನ ಈ ಮಾತುಗಳಿಗೆ ನೋವು ಏನಂದ್ರೆ, ಬಹಳಷ್ಟು ಮಾತಾಡೋ ವಿಷಯಗಳಿದ್ದಾವೆ. ಜಗಜೀವನ್ ರಾಮ್ ಅವರ ಹೋರಾಟಗಳ ಬಗ್ಗೆ ಹಲವಾರು ವಿಚಾರಗಳು ಮಾತಾಡೋದು ನಮ್ಗೆ ಶಕ್ತಿ ಇದೆ. ಆದ್ರೆ ಒಂದು ನೋವು ಅನ್ಸೋದು, ನಾವು ಹಳ್ಳಿ ಹೋಗ್ತೇವೆ,
ಅಲ್ಲಿಗೆ ನೋಡಿ ಕಣ್ಣಲ್ಲಿ ನೀರು ಬರ್ತದೆ. ಆ ಜನರ ಬದುಕು ಒಂದು ತಿಂಗಳಾದ್ರೂ ಸ್ನಾನ ಮಾಡಿರಲ್ಲ, ಒಂದೊತ್ತು ಊಟ ತಿಂದಿರಲ್ಲ, ಮೈ ಒಣಗೋಗಿರುತ್ತೆ, ಬಿಸಿಲು ಹೊಡಗ್ತಾ ಇರ್ತಾರೆ, ಆ ಗುಡಿಸಲ ಮನೇಲಿ ಇರ್ತಾರೆ, ಸೊಳ್ಳೆಗಳೆಲ್ಲ ಅವ್ರಿಗೆ ಮುತ್ಕೊಂಡಿರ್ತವೆ, ಕುಡಿಯೋದಕ್ಕೆ ನೀರು ಇರೋದಿಲ್ಲ, ಕೂಲಿ ಮಾಡೋದು ಕೂಲಿ ಸಿಗೋದಿಲ್ಲ, ಬಿಸಿಲಲ್ಲಿ ಒಣಗ್ತಾ ಇರ್ತಕ್ಕಂಥ ರೀತಿಗಳನ್ನು ನೋಡಿದಾಗ ಯಾರು ನಮ್ಮ ಅಲ್ವಾ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನ್ ಮಾಡುದು? ಆ ಸಮಾಜವನ್ನ ಮೇಲೆತ್ತೋದಕ್ಕಾಗಿ ಪೂನಾ ಒಪ್ಪಂದ ಮಾಡ್ಕೊಂಡಿದ್ದು. ಪೂನಾ ಒಪ್ಪಂದದಲ್ಲಿ ಏನೆಲ್ಲ ಜಾಗೃತಿಯನ್ನು ಉಂಟು ಮಾಡಿದ್ರು? ಪೂನಾ ಒಪ್ಪಂದದಲ್ಲಿ ಬರೀ 16 ಜಾತಿಗಳಿಗೆ ಮಾತ್ರ ಪರಿಶಿಷ್ಟ ಜಾತಿ ಅಂತ ಕರೆದ್ರು. ಇವತ್ತು ಕಾಂಗ್ರೆಸ್ನವರು 16 ಜೊತೆಗೆ 85 ಜಾತಿಗಳನ್ನ ಸೇರಿಸಿ 101 ಜಾತಿಗಳಿಗೆ 15% ಮೀಸಲಾತಿಯನ್ನು ಇಟ್ಟು 85 ಜಾತಿ ಸೇರಿಸಿದ್ದಾರೆ. ಇದನ್ನ ನಾವ್ಯಾರು ಮಾತಾಡೋದು ಬೇಡವಾ? ಮಾತಾಡಿದ್ರೆ ಚೀನಾರಾಮ್ ಅವರು ಮನುವಾದಿ, ಕೋಮುವಾದಿ, ಮೀಸಲಾತಿ ವಿರೋಧಿ. ನಾನ್ ಯಾವತ್ತೂ ಮೀಸಲಾತಿ ವಿರೋಧಿ ಅಲ್ಲ. ಮೀಸಲಾತಿ ಬೇಕು, ಯಾರಿಗ್ ಬೇಕೋ? ಹೊಟ್ಟೆ ಬಿಟ್ಟಿಗೆಲ್ದಿರ್ತಕ್ಕಂಥವ್ರು, ಊಟಕ್ಕೆ ಗೆಲ್ದಿರ್ತಕ್ಕಂಥವ್ರು, ಉಪವಾಸ ಹೊಡ್ತಾ ಇರ್ತಕ್ಕಂಥ ಅಮಾಯಕ ಜನ ನಾವು ಇದಾರಲ್ಲ, ಅವ್ರಿಗೆ ಮೀಸಲಾತಿ ಬೇಕು. ಇವತ್ತು IAS ಮಾಡ್ಕೊಂಡು, IPS ಮಾಡ್ಕೊಂಡು, IRS ಮಾಡ್ಕೊಂಡು ಶೆಡ್ಯೂಲ್ ಕಾಸ್ಟ್ ಅಲ್ಲಿ ಬಂದಿರ್ತಕ್ಕಂಥವ್ರು ತಮ್ಮ ಅಣ್ಣ ತಮ್ಮನನ್ನು ಮಾಡ್ತಿದಾರಲ್ಲ, ಅವ್ರಿಗೆ ಬೇಕಾ ಮೀಸಲಾತಿ? ನಿಜವಾದ ಅಸ್ಪೃಶ್ಯ ಸಮಾಜದ ಈ ಜನರಿಗೆ ಬೇಕಾಗಿದೆಯಾ? ಈ ಒಂದು ವಿಚಾರ ಮಾತಾಡಿದಾಗ ರಾಮ ಚೀನಾರಾಮೂರನ್ನ ಎಚ್ಚರಿಕೆಯಿಂದ ನೋಡ್ರಿ, ಏನೋ ಮಾಡಿ ಮೀಸಲಾತಿಯನ್ನು ಕಿತ್ತಾಕೋ ಪ್ರಯತ್ನ ಮಾಡ್ತಾ ಇದಾರೆ. ಎಲ್ಲೋ ಮನೋವಾದಿ ಜೊತೆ ಸೇರ್ಕೊಂಡ್ಬಿಟ್ಟಿದ್ದಾರೆ, ಬಿಜೆಪಿಯಲ್ಲಿ ಇದ್ದಾರೆ. ಹಾಗಾಗಿ ಅವ್ರು ಮುಂದೆ ಒಂದು ದಿನ ಮೀಸಲಾತಿನ ಬೇಡ ಅಂತಾರೆ. ನಾನ್ ಮೀಸಲಾತಿಯನ್ನ ಬೇಡ, ನಾನ್ಯಾರು? ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂತ ಮೀಸಲಾತಿಯನ್ನ 10 ವರ್ಷ ವಿಸ್ತರಣೆ ಆಗ್ತಾ ಬಂದಿದೆ. 2020ಕ್ಕೆ ಮೀಸಲಾತಿ ಕೊನೆ. ಆದ್ರೆ ವೋಟ್ ಬ್ಯಾಂಕ್ ರಾಜಕಾರಣ ಅನ್ನೋದು ಇದೆ. ಮೀಸಲಾತಿ 14 ವರ್ಷ ಮಾಡ್ತಾರೆ, ಇನ್ನು 20 ವರ್ಷ ಮಾಡ್ತಾರೆ. ತಗೊಳ್ಳೋರು ಯಾರು? ಯಾರ ಆರ್ಥಿಕ ಮೇಲೆ ಬಂದಿದೀವೋ ನಾವೇ ತಗೊಳ್ತೇವೆ. ಬಟ್ ಕಟ್ಟಕಡೆ ಸಮಾಜದ ಬದುಕೇನು? ಆ ಜನರ ಬದುಕಿಗೆ ಸರಿಯಾದ ರೀತಿಯ ಸ್ಪಂದನೆ ಆಗ್ತಕ್ಕಂಥ ಕೆಲಸಗಳನ್ನ ನಾವು ಮಾಡದೆ ಹೋದ್ರೆ, ನಮ್ಮ ಆತ್ಮಾವಲೋಕನ ಮಾಡ್ಕೊಳ್ಳದೆ ಹೋದ್ರೆ, ನಾವ್ಯಾರು ಈ ಸಮಾಜದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ನಾಗ್ಲಿ ಜಗಜೀವನ್ ಆಗ್ಲಿ ನೆನಪು ಮಾಡ್ಕೊಳ್ಳೋಕೆ ಯೋಗ್ಯರಲ್ಲ. ಹಾಗಾಗಿ ಒಂದು ವೇಳೆ ಇವತ್ತಿನ ದಿನ ನಾವೊಂದು ಶಬ್ದ ಮಾಡುವ ಸಮಾನತೆಯ ದಿನ ಅಂತ ನಾವು ಕರಿಬೇಕಾದ ದಿನ ಇವತ್ತು ನಾವು ಸಮಾನವಾಗಿ ಯೋಚನೆ ಮಾಡ್ಬೇಕಾಗ್ತದೆ. ಎಲ್ಲೋ ಒಂದ್ ಕಡೆ ಸಮಾನವಾಗಿ ಯೋಚನೆ ಮಾಡ್ಬೇಕಂದಾಗ ನಮ್ಮ ಮಕ್ಕಳುಗಳು ಸಮಾನವಾಗಿ ನಮ್ಗೆ ಹಂಚಿಕೆ ಆಗ್ಬೇಕಾಗಿದೆ. ಕಟ್ಟೆ ಕಡೆಯಾದ ವ್ಯಕ್ತಿಗೂ ಮೀಸಲಾತಿ ಸಿಗ್ಬೇಕು, ಕಟ್ಟೆ ಕಡೆಯ ವ್ಯಕ್ತಿಗೂ ವಿಶೇಷ ಘಟಕ ಯೋಜನೆಗಳು ಹೋಗ್ಬೇಕು, ಆ ಸೌಲಭ್ಯಗಳು ಆ ಸಂದರ್ಭಗಳು ತಲುಪ್ತಾ ಹೋದ್ರೆ ಈ ಸಮಾಜದಲ್ಲಿ ನಾವು ಹುಟ್ಟಿ ನಾವು ಸುಮ್ಮನೆ ನಾಟಕ ಆಡೋದಕ್ಕೆ ವೇದಿಕೆ ಮೇಲೆ ಕೂತ್ಕೋತೀವಿ, ವೇದಿಕೆ ನಿಮಗೆ ಚಪ್ಪಾಳೆ ಹೊಡ್ಸ್ಕೋತೀವಿ, ಏನೋ ಒಂದು 4 ಕತೆ ಕಟ್ಕತೆಗಳು ಹೇಳ್ತೇವೆ, ಮನೆಗೆ ಹೋಗ್ತೇವೆ. ನಾಳೆ ಬೆಳಿಗ್ಗೆ ಬರೋ ಸೌಲಭ್ಯಗಳು ಸೆಂಟ್ರಲ್ ಗವರ್ಮೆಂಟ್ ಇಂದ ಗ್ರಾಂಟ್ಸ್ ಬರುತ್ತೆ, ಪೆಟ್ರೋಲ್ ಬಂಕ್ ಇರ್ಬೋದು, ಗ್ಯಾಸ್ ಇರ್ಬೋದು, ಮತ್ತೆ ಸ್ಕೂಲ್ ಇರ್ಬೋದು, ರೆಸಿಡೆನ್ಸಿಯಲ್ ಸ್ಕೂಲ್ಸ್ ಇರ್ಬೋದು, ಯಾವುದೇ ಸೌಲಭ್ಯ ಬಂದ್ರು ನನಗೆ ಬೇಕು, ನನ್ನ ಮಕ್ಕಳಿಗೆ ಬೇಕು ಅಂತ ನಾವು ಪದೇ ಪದೇ ಹೋರಾಟ ಮಾಡ್ತಕ್ಕಂಥದ್ದು ಬಿಡ್ಬೇಕು. ನಮ್ಮ ಅಣ್ಣ ತಮ್ಮದು ತಲುಪಲಿ ಅಂತಕ್ಕಂಥ ಯೋಚನೆ ಮಾಡ್ಬೇಕು. ಇವತ್ತು ಎಲ್ಲಾ ಸೌಲಭ್ಯಗಳನ್ನ ತಿಂತಾ ಇರ್ತಕ್ಕಂಥ ನಮ್ಮಲ್ಲೇ ಒಬ್ಬ ದಲಿತರಿದ್ದಾರೆ. ನಮಗೆ ಮೇಲ್ವರ್ಗ ನಮ್ಮ ಶತ್ರುಗಳಲ್ಲ. ಈಗ ನಮ್ಮ ಶತ್ರುಗಳು ಯಾರಾದ್ರೂ ಇದ್ರೆ ನಮ್ಮಲ್ಲೇ ಆರ್ಥಿಕವಾಗಿ, ರಾಜಕೀಯವಾಗಿ, ಶೈಕ್ಷಣಿಕವಾಗಿ, ಸಾಮಾಜಿಕವಾಗಿ ಮೇಲೆ ಬಂದಿರ್ತಕ್ಕಂಥ ಕೆಲವೇ ಕುಟುಂಬಗಳು ನಮ್ಮನ್ನ ತುಳಿತಾ ಇದ್ದಾವೆ. ಯಾವುದೋ ಸಮಾಜದ ಬದುಕುಗಳನ್ನು ನಡೆಸ್ತಕ್ಕಂಥವ್ರಲ್ಲ. ಈ ದಿಕ್ಕಿನಲ್ಲಿ ನಾವು ಎಚ್ಚರಿಕೆಯನ್ನ ತಗೊಳ್ಳಂತ ವಿಷಯನ ಮಾತಾಡಿ ನಿಮ್ಮ ತಾಳ್ಮೆಯನ್ನ ನಾನು ಜಾಸ್ತಿ ಪರೀಕ್ಷೆ ಮಾಡೋದಿಲ್ಲ. ನೋವಿದೆ, ನನ್ನ ಅಂತರಂಗದಲ್ಲಿ ಒಂದು ಕೂಗಿದೆ, ಎಲ್ಲೋ ಒಂದ್ ಕಡೆ ಕತ್ತೆ ಕಡೆ ಸಮಾಜಕ್ಕೆ ಏನಾದ್ರೂ ಕೊಡುಗೆ ಕೊಡ್ಬೇಕು ಅಂತಕ್ಕಂಥದ್ದು. ಆ ದಿಕ್ಕಿನಲ್ಲಿ ನೀವು ಇದೊಂದಿಗೆ ವಿಷಯಗಳು ಹಂಚ್ಕೊಂಡೆ. ಇವತ್ತು ಭಾರತೀಯ ಜನತಾ ಪಕ್ಷ SC ಮೋರ್ಚಾ ಘಟಕ ಸಡನ್ ಆಗಿ, ಯಾಕಂದ್ರೆ ಚುನಾವಣೆ ನಡೀತಾ ಇದೆ, ಯಡಿಯೂರಪ್ಪನವರೊಂದು ಆದೇಶ ಕೊಟ್ಟಿದ್ದಾರೆ, ಜಗಜೀವರಾಮ್ ಜಯಂತಿಯನ್ನ ಬಹಳ ಅದ್ದೂರಿಯಾಗಿ ಮಾಡ್ಬೇಕು. ಸಂದರ್ಭ ಬಹಳ ಕಡಿಮೆ. ನನ್ಗೆ ಆತ್ಮಾನಂದ ಫೋನ್ ಮಾಡಿದಾಗ ರಾತ್ರಿ 10:30 ಇಷ್ಟೊತ್ತು ಫೋನ್ ಮಾಡಿ ಹೇಳ್ತಾ ಇದೆಯಲ್ಲ ಅಂತಂದೆ. ಇಲ್ಲ ನಮ್ಗೆ ಸುದ್ದಿ ಬಂದಿದೆ ಈಗ ಅಂತ. ಹಾಗಾಗಿ ಬಹಳ ಸಂಖ್ಯೆಯಲ್ಲಿ ಇವತ್ತು ಹೆಚ್ಚಿನ ಕಿಕ್ಕಿರುವ ಸಂಖ್ಯೆ ಇವತ್ತು ಮೊದಲನೇ ಕಾರ್ಯಕ್ರಮ, ಈ ತರದ ಕಾರ್ಯಕ್ರಮ ಮೊದಲನೇ ಕಾರ್ಯಕ್ರಮ. ನಾವು 2ನೇ ಸಲ ಮಾಡಿದ್ವಿ, 2ನೇ ಮಾಡಿದ ಕಾರ್ಯಕ್ರಮ ಮಾಡಿದ್ವಿ, ಸಡನ್ ಮಾಡಿದ್ವಿ, 2ನೇ ಮಾಡಿದ ಕಾರ್ಯಕ್ರಮ ಮಾಡಿದ್ವಿ. 100 ಜನ ಸೇರಿದ್ರೆ ಸಾಕಾಗ್ತದೆ. ಅದು ಇವತ್ತು ಹೆಚ್ಚಿಗೆ ಒಂದು 500 ಸಂಖ್ಯೆಗಿಂತ ಜಾಸ್ತಿ ಬಂದಿದ್ರಿ. ಸಂಖ್ಯೆ ಮುಖ್ಯ ಅಲ್ಲ, ಆತ್ಮಗಳನ್ನ ವಂಚನೆಯಿಂದ ನಿರ್ವಂಚನೆಯಿಂದ ನಾವು ನಡ್ಕೋಬೇಕಾಗ್ತದೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಗಜೀವನ್ ಅವರ ಆಲೋಚನೆಗೆ ಸ್ಪಂದಿಸಬೇಕಾಗ್ತದೆ. ಮೀಸಲಾತಿ ಅಂತಕ್ಕಂಥದ್ದು ಕಟ್ಟೆ ಕಡೆಯ ಸಮಾಜಕ್ಕೆ ತರಬೇಕಾದಂತ ವಿಷಯ ಬೇಕಾದ್ರೆ ನಾವು ಗಮನ ಹರಿಸೋಣ. ನಾವೇ ಇವತ್ತು ಈ ಆಲೋಚನೆಗಳಿಂದ ಮುಂದೆ ಬಂದು ನಿಮ್ಮೊಟ್ಟಿಗೆ ನಾವು ವಿರೋಣ ಅಂತ ಸಂದರ್ಭ ಭಾರತೀಯ ಜನತಾ ಪಕ್ಷ ಒಂದೇ ಪಕ್ಷ ಇವತ್ತು ಶೋಷಿತ ಸಮಾಜವನ್ನ ಏನಾದ್ರೂ ಉದ್ಧಾರ ಮಾಡುತ್ತೆ ಅಂತಂದ್ರೆ ಅದು ಭಾರತೀಯ ಜನತಾ ಪಕ್ಷ. ಆ ಭಾರತೀಯ ಜನತಾ ಪಕ್ಷ ಜೊತೆ ನಾವು ಕೈ ಜೋಡಿಸೋಣ. ಇನ್ನಷ್ಟು ಸಂಖ್ಯೆಗಳಲ್ಲಿ ಯುವಕರನ್ನ ನಮ್ಮ ಪಾರ್ಟಿಗೆ ತರೋಣ. ಹೆಚ್ಚಿನ ಸಂಖ್ಯೆಯಲ್ಲಿ ಕಾಂಗ್ರೆಸ್ ವೋಟ್ ಬ್ಯಾಂಕ್ ಮಾಡ್ಕೊಂಡಿದ್ದಾರಲ್ಲ, ಆ ವೋಟ್ ಬ್ಯಾಂಕ್ ರಾಜಕಾರಣದಿಂದ ಹೊರಗಡೆ ತರೋಣ. ಭಾರತೀಯ ಜನತಾ ಪಕ್ಷನ ಕೈ ಬಲಪಡಿಸೋಣ. ಮುಂದಿನ ದಿನಗಳಲ್ಲಿ ಯಡಿಯೂರಪ್ಪನವರು ಮುಖ್ಯಮಂತ್ರಿಗಳಾಗ್ತಾರೆ. ಅದು ಯಾವುದೇ ಕಾರಣಕ್ಕೂ ತಪ್ಪೋದಿಲ್ಲ. ಆ ಶಕ್ತಿಯನ್ನು ತುಂಬುವಂತ ಕೆಲಸ ಇವತ್ತೇನು ನಿರೀಕ್ಷೆಯಲ್ಲಿದ್ದೇವೆ, ಆ ಕೆಲಸ ಆಗಿರುತ್ತೆ ಸಂದರ್ಭ ಹೇಳಿ ನನ್ನ ಮಾತನ್ನ ಮುಗಿಸ್ತೇನೆ.